ಶಿಷ್ಯ ಹಿಂಗ್ ಮಾಡೋ ಬ್ಲಾಗ್ಗೆ. ಹಿಂಗಲ್ಲ, ಹಿಂಗ್ ಮಾಡೋ. Guys, the girls of our trip, Sonu Gowda, Savu Gowda, Neha Gowda, Amulya Gowda, Deepa Gowda, Sundar Gowda, there's Bharat Mari Gowda from Pina, Daswali, Nagmangla and Magdi. From Tamil Nadu, eating Zinger burger. One and all, like Dortmund Eurga. ಸೊ ನಾವೆಲ್ಲರೂ ಉಜ್ಜಯಿನ್ಗೆ ಹೋಗ್ತಾ ಇದ್ದೀವಿ. ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಮತ್ತು ಓಂಕಾರೇಶ್ವರ ದೇವಸ್ಥಾನ. ಸೊ ಇದು ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗನಲ್ಲಿ ಈ 2 ದೇವಸ್ಥಾನ ಒನ್ ಆಫ್ ದಿ ಜ್ಯೋತಿರ್ಲಿಂಗಸ್ ಇರುವಂಥ ದೇವಸ್ಥಾನ. ಸೊ ಎಸ್ ಫೀಲಿಂಗ್ ಬ್ಲೆಸ್ಡ್ ಆ್ಯಂಡ್ ನೈಸ್. ಸೊ ಯಾ, ಈ ರೀತಿ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಉಜ್ಜಯಿನ್ಗೆ ನಿಯರೆಸ್ಟ್ ಏರ್ಪೋರ್ಟ್ ಭೂಪಾಲ್ ಮತ್ತು ಇಂಡೋರ್. ನಾವಿವಾಗ ಇಂಡೋರ್ಗೆ ಹೋಗ್ತಾ ಇದ್ದೀವಿ. ಇಂಡೋರ್ ಬಗ್ಗೆ ಗೊತ್ತಿದೆಯಲ್ವಾ, ಇಂಡಿಯಾಸ್ ಕ್ಲೀನೆಸ್ಟ್ ಸಿಟಿ. ತುಂಬ ಸ್ವಚ್ಛವಾಗಿದೆ ಅಂತ ನಮ್ಮ ಸ್ವಚ್ಛ ಸರ್ವೇಕ್ಷಣದವರು ಡಿಕ್ಲೇರ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ 6 ವರ್ಷದಿಂದ ಮೊದಲನೇ ಸ್ಥಾನದಲ್ಲಿ ಇಂಡೋರ್ ಪಡೆದಿದೆ. ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾರತದ ಇಂಡೋರ್ಗೆ ಮಾತ್ರ ಇಂಟರ್ನ್ಯಾಷನಲ್ ಕ್ಲೀನ್ ಏರ್ ಕ್ಯಾಟಲಿಸ್ಟ್ ಪ್ರೋಗ್ರಾಮಲ್ಲಿ ಈ ಸಿಟಿ ಸೆಲೆಕ್ಟ್ ಆಗಿರೋದು. ಮಧ್ಯಪ್ರದೇಶದ ಮಹೇಶ್ವರಿ ಕಾಟನ್ ಸ್ಯಾರಿ ತುಂಬಾ ಫೇಮಸ್. ನಮಗೆ ಶಾಪಿಂಗ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ, ಬಟ್ ಇಂಡೋರ್ ರೀಚ್ ಆಗಿದ ತಕ್ಷಣ ಸಫ್ರಾ ನೈಟ್ ಮಾರ್ಕೆಟ್ಗೆ ಹೋದ್ವಿ. ರಾತ್ರಿ 2:30ವರೆಗೂ ಇದು ಓಪನ್ ಆಗಿರುತ್ತೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ನೈಟ್ ಮಾರ್ಕೆಟ್. ಯಪ್ಪ, ಈ ಲೈಟ್ಗೆನೆ ಫುಲ್ ನಿದ್ದೆ ಹೊಟ್ಟೋಯ್ತು ಕಳ್ಳ. ಏನಿದು? ದही बड़ा। दही बड़ा कितना हुआ? 70 रुपये। Do you know all this? ಇವಳಿಗೇನೋ ಇಂಡೋ ಫ್ರೆಂಡ್ ಇದಾರಲ್ಲ, ನೀವು ಪುಣೆ ತಾನೆ? ಇದೆಲ್ಲ ಆಲ್ಮೋಸ್ಟ್ ಅದೇ ರೀಸನ್ ಅಲ್ಲ. ನೀವೆಲ್ಲ ಪುಣೆ ಅವ್ರು ತಾನೆ ಇವರೆಲ್ಲ? ಹಾಂ, ಹಿಂದೂ ತಾಯಿ ಗುಣ ಮಿಕ್ಕಿರೋ ವಡೆ ತಂದ್ಬಿಟ್ಟು ಸಾರು ತಿಂದೆ ನಮ್ಗೆ ಹಂಚ್ಬಿಟ್ಟು ನಿಮಗೆ ಟೇಸ್ಟ್ ಗೊತ್ತಾಗ್ಲಿ ಅಂತ ತಗೊಬಂದಿರೋದು. ಹಿಂದೂ ತಾಯಿ ಗುಣ. बेंगलोर से लाए नारियल. कहाँ से लाए? और इंदौर के सराफे में लगा दिया तड़का. क्या लगा दिया? तड़का. पूछे कैसे? अरे मैडम खाया पिया करो, कैसे हो? पूछो कैसे? अभी बता. देखेंगे ऊपर, कटेगा नीचे.
ಪ್ಲೀಸ್ ಡು ನಾಟ್ ಟ್ರೈ ದಿಸ್. ದಯವಿಟ್ಟು ಇದನ್ನೆಲ್ಲ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಇವ್ರು ಯಾವುದೋ ನ್ಯಾಕ್ನಲ್ಲಿ ಮಾಡಿದ್ರು. ಆ ಮೊಮೆಂಟ್ನಲ್ಲಿ ನಮಗೂ ಫುಲ್ ಎಕ್ಸೈಟೆಡ್ ಆಗಿದ್ವಿ. ಬಟ್ ಅದಾದಮೇಲೆ ಯೋಚನೆ ಮಾಡಿದಾಗ ಒಂಚೂರು ಏನಾದರೂ ಬೆಡ್ಲ್ ಏನಾದ್ರು ಕಟ್ಟಾಗಿದ್ರು ಇಟ್ ಈಸ್ ವೆರಿ ವೆರಿ ರಿಸ್ಕಿ. ಸೊ ಪ್ಲೀಸ್ ಡು ನಾಟ್ ಟ್ರೈ ದಿಸ್. प्रेम रतन धन पायो ये नहीं ना गिम्बल धन ಮೋನು ಚಿಕ್ಕವಳಿದ್ದಾಗ ಕಾಫಿ ಹೇಗೆ ಮಾಡೋದು ಅಂತಂದಾಗ ನಾನು ಏನಂತ ಹೇಳಿದ್ದೆ, ಕಾಫಿ ಪುಡಿನ ಮಿಕ್ಸಿಗೆ ಹಾಕಿ ಸಕ್ಕರೆ ಹಾಕಿ ಹಾಲು ಹಾಕಿ ಮಿಕ್ಸ್ ಮಾಡಿ ಕೊಡಬೇಕು ಅಂತಿದ್ದೆ. ಇವಾಗ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾರೆ. मेरे जेब में जितना है ठीक है Oh my god! ನಾನು ಬೆಂಗಳೂರಲ್ಲೇ ಟ್ರೈ ಮಾಡಿದೆ, ಸುಟ್ಟೋಗ್ಬಿಟ್ಟಿದ್ದು. ಈಗ ಹೇಳ್ತಾವ್ರೆ ತಿಂದಾದ್ಮೇಲೆ. ನಾನು ಅದನ್ನ ಮುಂಚೆನೇ ಹೇಳಿದ್ರೆ ನೀವು ತಿಂತಿರ್ಲಿಲ್ಲ, ಅದಕ್ಕೆ ಹೌದು. ಇನ್ನೊಂದಿದೆ ಸ್ಮೋಕ್ ಪಾನ್ ಅಂತ. ಏನು ಬರೋದು ಅಂದರೆ ಓನ್ಲಿ ಸ್ಮೋಕ್, ಕೋಲ್ಡ್ ಆ್ಯಂಡ್ ಸ್ವೀಟ್. ಐಸ್ ಇದು. ಇವೆಲ್ಲ ತಿಂತೀಯಾ? ಚಾಟ್ಸ್ ತಿನ್ಬೇಕಲ್ಲ ನೀನು. ಪಾನ್ ತಿನ್ಬಿಟ್ಟು ಸ್ವೀಟ್ ತಿನ್ಸ ಎಲ್ಲ ಮಿಕ್ಸ್. ಅದಕ್ಕೆ ಮೊನ್ನೆ ಹೇಳೋದು ಇನ್ಸ್ಟಾಗ್ರಾಮ್ ರೀಲ್ಸ್ನ ಇಷ್ಟೊಂದು ನೋಡಬಾರ್ದು ಅಂತ. ಇಲ್ಲ ಮೊನ್ನೆ ಪಾನ್ ತಿನ್ಬೇಡ, ಫಸ್ಟ್ ಚಾಟ್ಸ್ ಎಲ್ಲ ತಿಂದಾದ್ಮೇಲೆ ಪಾನ್ ತಿನ್ನು ಅಂತಂದ್ರೆ ಏನಂತಂದ್ರೆ ಎಲ್ಲ ಗಸ್ಕಾ ಗಸ್ಕಾನ. ಅದು ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಗಸ್ಕಾ ಗಸ್ಕಾ ಅಂತ ನೋಡ್ತಾರೆ. ಪಾನ್ ಜೊತೆ ಕಾಫಿ ಯಾರೇ ಕುಡಿತಾರೆ? ಆ ಪಾನ್ ಮಧ್ಯ ಒಂಚೂರು ಕೋಲ್ಡ್ ಕಾಫಿ. You meet me tomorrow morning. Where? जय श्री महाकाल। लोकल कुल्फी है क्या है? ये हमारा खुद का प्रोडक्ट है। मैंगो कुल्फी है, सीताफल है, केसर है, काजू केवड़ा है, पान है, गुलाब है, गुलकंद है, जामुन है और शाही फलूदा है। ये क्या जलेबी है क्या? जलेबो ये जलेबी का नानी है और ये जलेबी है. हाँ नानी आ जलेबी ने डिक्री छे ಗೌಡ ನಿಮ್ಮ ಗೌಡ ಟೀ ನೋಡು, ಗೌಡ ನಿಮ್ಮ ಟೀ ನೋಡಿ ಎಲ್ಲಿ ನೋಡಿ ತಕ ಅಂತ ಇದೆ. ಅಮೂಲ್ ಥರ ಇರ್ತದೆ. तुम्हारे हिसाब से जो बनना है लीजिए। थैंक यू। GoPro ಹೇಳ್ತಾರೆ ಅದು. ಹೇಗಿದೆ? ಇದು ದಹಿ ಪೂರಿ ಇದು.
ಸೊಟ್ಟು ಪಟ್ಟ ಹಿಡ್ಕೊಂಡು ಮಾಡ್ತೇನೆ ಚಂಪಿ ಟೈಮ್ ಸೋನು ಗೌಡ ಚಂಪಿನ ತಾನೆ ಚಂಪಿನ ಚಂಪಿ ಕಿಯಾ ಕ್ಯಾ ಅಂತ ಫಸ್ಟ್ ಅಡ್ವರ್ಟೈಸ್ಮೆಂಟ್ ಬಿಡೋದು ಪ್ಯಾರಾಚೂಟ್ದು ಆ್ಯಡ್ ಅಷ್ಟೊಂದು ಅಬ್ಸರ್ವ್ ಮಾಡ್ತೀನೋ ಚೂರು ನೋಡಿ ಫ್ರೆಂಡ್ಸ್ ಕಿತ್ಬಿಡ್ತಾರೆ ಫ್ರೆಂಡ್ಸ್ ಕೂದಲು ನಾಯಿ ಚೂರು ಏನು ಹುಡುಕ್ತಾ ಇದೆಯಾ ಸೋನು ಏನು ಹುಡುಕ್ತಾ ಇದೆಯಾ ಸೋನು ಏನು 3:30 ಏನೇನೆಲ್ಲ ಮಾಡಿಸ್ತಾ ನೋಡಿ ಗೈಸ್ ಏನಿಲ್ಲ guys. ಬುಡೆ ಎಲ್ಲಾರ ಬುಡೆ ಒಂದೇ ಮೊದಲಂತೆ ಆದ್ರೆ ಬುದ್ಧಿ ಒಂದಿಲ್ಲ. ಬೆಂಗಳೂರಲ್ಲೇ ಮಾಡಿಸ್ಕೊಂಡ್ ಬರ್ತದೆ ಫ್ರೆಂಡ್ಸ್, ಈ ತರ ಮಾಡ್ತಾರೆ ಅಂತಿದ್ರೆ. ಗುಡ್ ಮಾರ್ನಿಂಗ್. ಡೇ 2. ಉಜ್ಜೈನ್ಗೆ ಹೋಗೋ ದಾರಿಯಲ್ಲಿ ಮೊದಲು ವಿನಾಯಕ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರು. ಸೊ ಫಸ್ಟ್ ಟೆಂಪಲ್ ಇಂಡೋರಿನ ಕಜ್ರಾನ ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಅಂತ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮಹಾಕಾಳೇಶ್ವರ ಮಹಾಕಾಳ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಮೊಬೈಲ್ನಲ್ಲಿ ಯಾವಾಗ ಬಿಟ್ಟಿರೋದ್ರದ್ದು ದೀಪವನ್ನು ನೋಡಿ. ಇದು ಮಹಾಕಾಳೇಶ್ವರ ದೇವಸ್ಥಾನ ಹೊರಗಡೆ ಉಜ್ಜೈನ್ ಕಾರಿಡಾರ್ ಅಂತ ಕರೀತಾರೆ. ಇಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ಟು ವಿಸಿಟ್. ನಮ್ಮ ಮೊದಲನೇ ಆರತಿ ಶಯನ ಆರತಿ ರಾತ್ರಿ 10:30 ಡೇ 3. ಭಸ್ಮ ಆರತಿ ಬೆಳಗ್ಗೆ 4 ಗಂಟೆಗಿತ್ತು. 2ನೇ ಆರತಿ ಅದು ನಮ್ಮದು. ಸೊ ಅದಾದಮೇಲೆ ಉಜ್ಜೈನಲ್ಲೇ ಹರಸಿದ್ಧಿ ಮಾತಾ ದೇವಸ್ಥಾನ ಮತ್ತು ಗದಕಾಲಿಕಾ ದೇವಸ್ಥಾನ, ಈ 2 ದೇವಸ್ಥಾನ ಶಕ್ತಿಪೀಠಗಳ ದೇವಸ್ಥಾನಗಳಾಗಿತ್ತು. ಗದಕಾಲಿಕಾ ದೇವಿಗೆ ಕಾಳಿದಾಸ ಅವರು ಪೂಜೆ ಮಾಡಿ ಅಲ್ಲಿ ಜ್ಞಾನವನ್ನು ಪಡೆದಿದ್ದು ಅಂತ ಹಿಸ್ಟ್ರಿ ಇದೆ. ಅದಾದಮೇಲೆ ಕಾಲಭೈರೇಶ್ವರ ದೇವಸ್ಥಾನ, ಮಂಗಳೇಶ್ವರ ದೇವಸ್ಥಾನ, ಚಿಂತಾಮಣ್ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ವಿ. ಕಾಲಭೈರೇಶ್ವರ ದೇವಸ್ಥಾನದಲ್ಲಿ ಆಲ್ಕೋಹಾಲ್ ಆರತಿಯಾಗಿ ಕೊಡ್ತಾರೆ. ಸೊ ಅದಾದಮೇಲೆ ಸಂಜೆ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಸಂಜೆ ಆರತಿ 6:30 ನಡೀತು. ಅದು ಮುಗಿಸ್ಕೊಂಡು ನಾವು ಇಂಡೋರ್ಗೆ ಹೋದ್ವಿ. Space after 6 temples. 4 Darshana, 3 Alankaras in 24 hours. Yeah! Jai Shri Mahakal! ನಿದ್ದೆ ಮಾಡಿಲ್ಲ. ಇವತ್ತು ನಾವು ಓಂಕಾರೇಶ್ವರಕ್ಕೆ ಹೋಗ್ತಾ ಇದೀವಿ. ಅಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಎಲ್ಲರೂ ಲೇಟಾಗಿ ಎದ್ದೇಳ್ತಾರೆ. ಬಿಕಾಸ್ ಹೋಸ್ಟ್ ಆಗ್ಯಾರೆ 2 ದಿನದಿಂದ ಕಂಟಿನ್ಯೂಸ್ ಆಗಿ.
ಟ್ರಾವೆಲ್ ಮಾಡಿ. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಮಹಾಕಾಳೇಶ್ವರ್? 4ನೇ ಸಲ ವಾಸ್ ದ ಬೆಸ್ಟ್ ದರ್ಶನ. ಅಮೇಝಿಂಗ್ ಆಗಿತ್ತು. ಆ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಪ್ರತಿಯೊಬ್ಬರು ಬಂದು ನೋಡಬೇಕು, ಫೀಲ್ ಮಾಡಬೇಕು, ಆ ವೈಬ್ಸ್ನ ಅನುಭವಿಸ್ಬೇಕು. ಆಗ ಆ ದೇವರ ಮಹಿಮೆ ಗೊತ್ತಾಗತ್ತೆ. ಅಮೇಝಿಂಗ್ ಆಗುತ್ತೆ. ಜಯ ಮಹಾಕಾಲ್. ಹೆಂಗನ್ಸ್ತದೆ ಹೇಳ? ಏನೋ ಅನಿಸ್ತಲ್ಲ ಫ್ರೆಂಡ್ಸ್. ಆಗಲಿ ಟಿ ಕೂತಿದ್ದೀವಿ, ಇವಾಗ ಇಲ್ಲಿನೊಂದು ಯಾವುದೋ ಸೀಟಲ್ಲಿ ಬಂದು ಕೂತಿದ್ದೀವಿ. ಬೋಟ್ ಹೋಗಿ ಒಂಚೂರು ಅಲ್ಲಾಡಿ ಏನೋ ಈ ಕಡೆ ಆ ಕಡೆ ದಬಾಕೊಂಡ್ರೆ ಅನ್ಸತ್ತೆ ಅವಾಗ. ನಂಬರ್ 42 ಓಂಕಾರೇಶ್ವರ 12 ಜ್ಯೋತಿರ್ಲಿಂಗದಲ್ಲಿ ಇದು ಒಂದು. ನರ್ಮದಾ ನದಿನ ದಾಟಿ ಮಂಡತ್ವ ದ್ವೀಪದಲ್ಲಿ ಈ ದೇವಸ್ಥಾನ ಇದೆ. ಈ ದ್ವೀಪ ದೇವನಗಿರಿ ಓಂ ಸಿಂಬಲ್ನಲ್ಲಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಓಂಕಾರೇಶ್ವರ ಡ್ಯಾಮ್ ಇದೆ. ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೋಲಾರ್ ಪವರ್ ಪ್ಲ್ಯಾಂಟ್ ಇಲ್ಲೇ ಇರೋದು. ಇಲ್ಲಿ 2 ಈಶ್ವರ ದೇವಸ್ಥಾನಗಳಿದೆ. ಮೊದಲು ಓಂಕಾರೇಶ್ವರ, ಅದಾದಮೇಲೆ ಅಮಲೇಶ್ವರ. ಓಂಕಾರೇಶ್ವರನ ದರ್ಶನ ಪಡೆದು ಅದಾದಮೇಲೆ ಅಮಲೇಶ್ವರ ಅಂದರೆ ಮಾಮಲೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತಾರೆ. ಈ ಮಾಮಲೇಶ್ವರ ದೇವಸ್ಥಾನದಲ್ಲಿ ಆದಿ ಶಂಕರಾಚಾರ್ಯರು ತಮ್ಮ ಗುರುಗಳಾದ ಗೋವಿಂದ್ ಭಗವತ್ಪಾದ ಅವ್ರನ್ನ ಭೇಟಿಯಾಗಿದ್ದು ಅಂತ ಹೇಳ್ತಾರೆ. ಇಲ್ಲಿ ನರ್ಮದಾ ಕಾವೇರಿ ಸಂಗಮ ಆಗುತ್ತೆ ಅಂತ ಹೇಳಿದ್ರು. ಆದರೆ ಹೇಗಾಗತ್ತೆ ಹೆಂಗಾಗತ್ತೆ ಅಂತ ತುಂಬ ಕುತೂಹಲ ಸ್ಟಾರ್ಟ್ ಆಯಿತು. ಇನ್ಫ್ಯಾಕ್ಟ್ ತುಂಬ ಗೂಗಲ್ ಕೂಡ ಮಾಡಿ ನೋಡಿದೆ, ಸರಿಯಾದ ಕ್ಲಾರಿಫಿಕೇಷನ್ ಸಿಗಲಿಲ್ಲ. ನರ್ಮದಾ ನದಿಯ ಒನ್ ಆಫ್ ದಿ ಟ್ರಿಬ್ಯೂಟರೀಸ್ ಕಾವೇರಿ ಅಂತ ಹೇಳಿದ್ರು. ಆದರೆ ನನಗೆ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಎನಿವೇಸ್, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಗೊತ್ತಿದೆಯಲ್ವ ಏನು ಮಾಡಬೇಕು ಅಂತ. ಎಸ್, ಸಿ ಯು ಸೂನ್.